ನೋಡಿ ಇತ್ತೀಚೆಗೆ ಅಪ್ಪರ್ ಬ್ಯಾಕ್ ಪೇನ್, ಶೋಲ್ಡರ್ ಪೇನ್, ನೆಕ್ ಪೇನ್ ಒಂಥರ ಭಾಳ ಸಮಸ್ಯೆ ಆಗಿದೆ. ಕಾರಣ ಏನಂದರೆ ಈ ಟ್ರೆಪಿಜಿಯಸ್ ಮಸಲ್ಲು, ಡೈಮಂಡ್ ಶೇಪ್ ಮಸಲ್ ಇದೆಲ್ಲ ಫುಲ್ ಏರಿಯಾ ಕವರ್ ಮಾಡುತ್ತೆ. ನಿಮಗೆ ಶೋಲ್ಡರ್ ಪೇನು, ಕತ್ ಪೇನು, ಅಪ್ಪರ್ ಬ್ಯಾಕ್ ಪೇನ್ ಇದ್ದರೆ ಸುಮ್ಮನೆ ಟೆಸ್ಟ್ ಮಾಡ್ಕೊಳ್ಳಿ. ನೀವು ಮಾಡಿದ ಪೇನ್ ಇರುತ್ತೆ ನಿಮಗೆ, ಅಂದರೆ ಡೆಫಿನೆಟ್ಲಿ ಟ್ರಿಗರ್ ಪಾಯಿಂಟ್ ಇದೆ, ಬಟ್ ಹೋಲ್ ಏರಿಯಾ ಇನ್ವಾಲ್ವ್ ಆಗಿದೆ ಅಂತ ಅರ್ಥ. ಆವಾಗ ಬರೀ ಶೋಲ್ಡರ್ ಪೇನ್ ಟ್ರೀಟ್ ಮಾಡಿದ್ರೆ ಹೋಗಲ್ಲ, ನಿಮಗೆ ಅಪ್ಪರ್ ಬ್ಯಾಕು ಟ್ರೀಟ್ ಮಾಡಬೇಕು, ನೆಕ್ಕು ಟ್ರೀಟ್ ಮಾಡಬೇಕು, ಆ್ಯಂಕಲ್ ಟ್ರೀಟ್ ಮಾಡಬೇಕು, ಹಿಪ್ ಟ್ರೀಟ್ ಮಾಡಿದಾಗ ಖಂಡಿತ ಶೋಲ್ಡರ್ ಪೇನ್ ಭಾಳ ಬೇಗ ಹೋಗುತ್ತೆ. ಹೀಗಾಗಿ ನೀವು ಬರೀ ಎಕ್ಸಸೈಸ್ ಮಾಡೋದ್ರಿಂದ, ಫಿಸಿಯೋಥೆರಪಿ ತೊಗೊಳೋದ್ರಿಂದ ಖಂಡಿತವಾಗ್ಲೂ ಶೋಲ್ಡರ್ ಪೇನ್ ಕಡಿಮೆ ಆಗಲ್ಲ. ಸೊ ಈ ಟ್ರೆಪಿಜಿಯಸ್ ಮಸಲ್ ಎಲ್ಲೆಲ್ಲಿ ಕವರ್ ಆಗುತ್ತೋ ಆ ಪೂರ್ತಿ ಟ್ರೀಟ್ಮೆಂಟ್ ತೊಗೊಂಡಾಗ ಖಂಡಿತವಾಗ್ಲೂ ಶೋಲ್ಡರ್ ಪೇನ್ ಕಡಿಮೆ ಆಗುತ್ತೆ. ನಮ್ಮ ಹತ್ರ ಕರಪ್ರಾಕ್ಟಿಕ್ಕು, ಆಸ್ಟೋಪತಿ, ಮಯೋಫಾಶಿಯಲ್ ಟ್ರಿಗರ್ ಪಾಯಿಂಟ್ ರಿಲಿಜನ್ಸ್ ಇದೆ, ಎಲೆಕ್ಟ್ರೋಪತಿ ಇದೆ. ಇವೆಲ್ಲ ಟ್ರೀಟ್ಮೆಂಟಿಂದ ಖಂಡಿತವಾಗ್ಲೂ 100% ವಾಸ ಮಾಡುತ್ತೆ. ನಾನು ಡಾಕ್ಟರ್ ದುರೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಕರಪ್ರೇಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.